ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಕಲಬುರಗಿ ಮಹಾನಗರ ಪಾಲಿಕೆಯ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷೆ ಅನುಪಮಾ ರಮೇಶ್ ಕಮಕ್ನೂರ್ ಅವರ ನೇತೃತ್ವದ ತಂಡವು ಕಸ ನಿರ್ವಹಣೆ ಮತ್ತು ಕಂದಾಯ ಸಂಗ್ರಹಣೆಯ ಮಾಹಿತಿಗಾಗಿ ಇಂದು ಬೆಳಗಾವಿ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿತು. ಇಲ್ಲಿದೆ ಅದರ ವಿವರ. ಎಲ್ಲರಿಗೂ ನಮಸ್ಕಾರ. ನಾನು ಕಲಬುರಗಿ ಮಹಾನಗರ ಪಾಲಿಕೆಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅನುಪಮಾ ರಮೇಶ್ ಕಮಕ್ನೂರ್ ಅಂಥೇಳಿ. ನಾನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಷನ್ ಆಗ್ತದೆ, ಅಂದರೆ ನಮ್ಮ ಟ್ಯಾಕ್ಸ್ಗೂ ಇಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತದೆ ಟ್ಯಾಕ್ಸ್ ಅಂತ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಮ್ಮ ಕಮಿಷನರ್ಸ್ ಅವರು ಇಂಟ್ರೆಸ್ಟ್ ಕೊಟ್ಟು ನಮ್ಗೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಕೆಲವೊಂದು ಪ್ರದೇಶಗಳಿವೆ, ಇಲ್ಲಿ ಕಸ ಹೆಂಗೆ ವಿಂಗಡಣೆ ಮಾಡ್ತೀರಾ, ಯಾವ ರೀತಿ ಕಲೆಕ್ಷನ್ ಮಾಡ್ತೀರಾ, ಹಾಗೂ ಇಲ್ಲಿ ಜನಸಂಖ್ಯೆ ಯಾವ ಆಧಾರದ ಮೇಲೆ ನೀವು ಇಲ್ಲೆಲ್ಲ ವಿಲೇವಾರಿ ಮಾಡ್ತೀರಾ, ಹೇಗೆ ಸಪ್ರೇಟ್ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತಂತ ಹೇಳಿ ತಿಳ್ಕೊಳ್ಳಿಕ್ಕೆ, ಹಾಗೂ ಟ್ಯಾಕ್ಸ್ ಕಲೆಕ್ಷನ್ ಮೇನ್ ಇಂಪಾರ್ಟೆಂಟ್. ನಾನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇರೋದ್ರಿಂದ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ವಿಸಿಟ್ ಕೊಟ್ಟಿದ್ದೇನೆ. ನಮ್ಮ ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ 55 ವಾರ್ಡ್ಸ್ ಇದ್ದಾವೆ ರೀ. ಹಾಂ, 55 ವಾರ್ಡ್ ಇದ್ದಾವೆ. ಅಲ್ಲಿ 2 ಕೋಟಿ ಮೇಲಾಗ್ತದೆ, 3 ಕೋಟಿ ಮೇಲಾಗುತ್ತೆ ಸರ್. ಹಾಂ, 3 ಕೋಟಿವರೆಗೂ ಮೊನ್ನೆ ನಾವು ಬಜೆಟ್ ಮಾಡಿದ್ದೇವೆ ಸರ್. 3 ಕೋಟಿವರೆಗೂ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಸ್ವಚ್ಛತಾ ಬಗ್ಗೆ ಕೇಳಲಿಕ್ಕೆ ಬಂದಿದೆ ಸರ್. ಇಲ್ಲ ಸರ್, 100% ಏನು ಆಗ್ತಾ ಇಲ್ಲ. ಅದೇ ಯಾವ ರೀತಿ ನೀವು ಇಲ್ಲಿ ಯಾವ ರೀತಿ ಕ್ರಮ ತೊಗೊಂಡಿದ್ದೀರಾ, ನೀವು ಏನು ಡಿಸಿಷನ್ ಮಾಡಿದ್ದೀರಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಸರ್. ಹಾಂ ಸರ್, ನಮ್ಮದು ಆಸ್ತಿ ತೆರಿಗೆ ಇರುತ್ತೆ, ಕಂದಾಯ ತೆರಿಗೆ ಇರುತ್ತೆ, ಎಲ್ಲ ರೀತಿ ತೆರಿಗೆಯಿಂದ ನಾವು ಅಲ್ಲಿಂದ ಕಲೆಕ್ಷನ್. ಸರ್, 100 ಕೋಟಿ ಬಜೆಟೇ 100 ಕೋಟಿ ಇದೆ ಸರ್. ಹಾಂ ಸರ್, 300 ವಾರ್ಷಿಕ ಬಜೆಟ್ ಇದೆ ಸರ್ ನಮಗೆ. ಬೆಳಗಾವಿ ಮಹಾನಗರ ಪಾಲಿಕೆ ಅಂದ್ರೆ ವಿಶೇಷವಾದಂತ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಹೋಗಬೇಕು ಬಂದ್ರೆ. ಹೌದು ಸರ್, ಹೌದು ಸರ್. ನಮ್ಮ ಆಯುಕ್ತರಿಗೆ ಹೇಳಲಿಕ್ಕೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಾರ್ಯವಿಧಾನದ ಬಗ್ಗೆ ಮಾಹಿತಿ ಪಡೆದ ತಂಡವು ಕಲಬುರಗಿ ಆಯುಕ್ತರಿಗೆ ವರದಿಯನ್ನ ಸಲ್ಲಿಸಲಿದೆ.